ಸಲೀಮ್ರವರೇ, ಬಿಜೆಪಿಯವರು, ಪ್ರಣಬ್ ಮೋದಿಯವರೇ, ರಾಮಚಂದ್ರ ಅವರೇ, ಎಲ್ಲ ಹಿರಿಯ ಅಧಿಕಾರಿಗಳೇ, ಪೊಲೀಸ್ ಕಮಿಷನರ್ ಆದಿಯಾಗಿ ಎಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ. ನೂತನವಾಗಿ ತಮಗೆ ಹೊಸ ಆತ್ಮವಿಶ್ವಾಸವನ್ನ ಮೂಡಿಸಲು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದ ಇಲಾಖೆಗೆ ಇವತ್ತು ಐತಿಹಾಸಿಕ ತೀರ್ಮಾನವನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ಆತ್ಮವಿಶ್ವಾಸವನ್ನ ಗಳಿಸಲಿಕ್ಕೆ ತಮಗೆ ಆದಂತಹ ಒಂದು ಅವಕಾಶ ಬಂದು ತಾವು ಈ ಕ್ಯಾಪ್ ಅನ್ನ ಧರಿಸಿ ತಮಗೆ ಒಂದು ದೊಡ್ಡ ಶಕ್ತಿಯನ್ನು ಮೂಡಿದೆ. ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಗಡಿಯಲ್ಲಿ ಸೈನಿಕ ಕೇಳಪ್ಪ ಅಶೋಕ್, ಆಮೇಲೆ ಮಾತಾಡೋದು. ಗಡಿಯಲ್ಲಿ ಸೈನಿಕ, ಗಡಿ ಒಳಗಡೆ ರಕ್ಷಕ ಇಬ್ಬರು ನಮ್ಮ ನಾಡಿಗೆ ಸಮೃದ್ಧಿಯನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಡಾಕ್ಟರ್ ಪರಮೇಶ್ವರ್ ಹೇಳಿದಂಗೆ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಅಂತಂದ್ರೆ ಇಡೀ ದೇಶದಲ್ಲಿ, ನಮ್ಮಲ್ಲಿ ಮತ್ತು ತಮಿಳುನಾಡು ಕೂಡ ಬಹಳ ಗೌರವವನ್ನ ದೆಹಲಿಯಲ್ಲಿ ಅನೇಕ ವರಿಷ್ಠರು ಕೂಡ ಕೊಟ್ಟಿದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ಇತ್ತೀಚೆಗೆ ನಾನು ನಮ್ಮ ಸೀನಿಯರ್ ಅಡ್ವೊಕೇಟ್, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ನ ಭೇಟಿ ಮಾಡಿದ್ದೆ. ಕಪಿಲ್ ಸಿಬಲ್ನ ಮತ್ತು ಕೆರೆ ಅವರನ್ನೆಲ್ಲ ಭೇಟಿ ಮಾಡಿದ್ದೆ. ಆಮೇಲೆ ಕೆಲವು ಜುಡಿಷಿಯರಿಗೂ ಭೇಟಿ ಮಾಡಿದ್ದೆ. ಸುಪ್ರೀಂ ಕೋರ್ಟ್ ನನ್ನ ಪರಿಚಯ ಇರೋರು ಕೂಡ ಭೇಟಿ ಮಾಡಿದ್ದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಆದಂತಹ ಅನೇಕ ಘಟನೆಗಳ ಬಗ್ಗೆ ನಮ್ಮ ಸರ್ಕಾರ SIT ರಚನೆ ಮಾಡಿ ಅವರು ತೆಗೆದುಕೊಂಡಂತಹ ನಿರ್ಧಾರಗಳು, ಅವರು ಸಲ್ಲಿಸಿದಂತಹ ವರದಿಗಳು, ಆದ ಮೇಲೆ ಕೋರ್ಟ್ಗಳು ಕೊಟ್ಟಂತಹ ತೀರ್ಪು ನೋಡಿ ಅವರೆಲ್ಲ ಕೂಡ ಬಹಳ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ರಾಜ್ಯದ ಜನತೆ ಯಾರ್ಯಾರು ದುಡಿದಿದ್ದೀರಿ, ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ. ನಾನು ಯಾವ ಕೇಸ್ ಅಂತ ನಾನು ತೆಗೆದುಕೊಂಡು ಹೋಗುದಿಲ್ಲ, ಇಲ್ಲಿ ಕಾಂಟ್ರವರ್ಸಿ ಆಗೋದು ಬೇಡ. ಬಟ್ ನಮ್ಮ ಪೊಲೀಸ್ ಆಫೀಸರ್ಸ್ ಎಷ್ಟು ಕೇಪಬಲ್ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನ್ನೋದಕ್ಕೆ ನನಗೆ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ನಿಮ್ಮ ಹತ್ರ ಹಂಚಿಕೊಳ್ಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ. ಹಿಂದೆ ನಾನು ಪರಮೇಶ್ವರ್ಗೂ ಹೇಳಿದೆ, ನಾನು ಬಹಳ ವರ್ಷ ಆಗಿತ್ತು ಮೈಸೂರಿಗೆ. ಹಿಂದೆ ಕೃಷ್ಣನ ಕಾಲದಲ್ಲಿ ಹೋಗಿದ್ದೆ ನಾನು ಮೈಸೂರು ಕರೆಂಟ್ಗೆ, ಟಾರ್ಚ್ ಲೈಟ್ ಕರೆಂಟ್ಗೆ. ಈಗೂ ಕೂಡ ಹೋಗಿದ್ದೆ. ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮದ ಮುಂದೆ ಕೂಡ ಒಂದು ಬ್ಯಾಂಡ್ ಕೂಡ ತರಿಸಿದ್ರು. ಸೊ ದಿ ವೇ ಕ್ವಾಲಿಟಿ ಯಾವ ರೀತಿ ಇಂಪ್ರೂವ್ ಆಗಿದೆ ನಮ್ಮಲ್ಲಿ ಅಂತಂದ್ರೆ, ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ನಡೀತಾ ಇದೆ, ಯಾವುದಕ್ಕೂ ಕೂಡ ನಮ್ಮ ರಾಜ್ಯದ ಪೊಲೀಸಿನ ಸಿಬ್ಬಂದಿ ಪ್ರತಿಯೊಂದರಲ್ಲೂ ಕೂಡ ಕಡಿಮೆ ಇಲ್ಲ ಅನ್ನೋದನ್ನ ಕೂಡ ಇಲ್ಲಿ ಬಂದು ಕೂತ್ಕೊಂಡಾಗ ಇಲ್ಲಿರುವಂತ ನಮ್ಮ ಪೊಲೀಸು ಯಂಗ್ಸ್ಟರ್ಸ್ ಎಲ್ಲ ನೋಡಿದಾಗ ನಾನು ಪ್ಯೋಂಗ್ಯಾಂಗ್ ಹೋಗಿದ್ದೆ 1988 ಅಲ್ಲಿ. ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ಸ್ ಫೆಸ್ಟಿವಲ್ ಅಂದ್ರೆ ನಾರ್ತ್ ಕೊರಿಯಾಗ ಹೋಗಿದ್ದೆ. ನಾನಂತೂ ಅನೇಕ ಸ್ನೇಹಿತರು, ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಇದ್ರು. ಸುಮಾರು ಒಂದು 100 ಜನ ನಮ್ಮ ಭಾರತ ದೇಶದಿಂದ ಹೋಗಿದ್ರು. ಅವತ್ತು ಸೋಲ್ ಒಲಿಂಪಿಕ್ಸ್ ಆದ್ಮೇಲೆ ಅದು ಕಾಂಪಿಟೇಟರ್ ಆಗಿ ರಷ್ಯಾ ಸಪೋರ್ಟ್ ಮಾಡಿ ಪ್ಯೋಂಗ್ಯಾಂಗ್ ಅಲ್ಲಿ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ ಫೆಸ್ಟಿವಲ್ ಮಾಡಿದ್ರು. ನಾನು ಎಲ್ಲಾ ಕಡೆ ತಿಳ್ಕೊಂಡು ಬಂದೆ. ಅದೇ ಆದಂತಹ ಒಂದು ಡಿಫರೆಂಟ್ ದೇಶ. ತಾವೆಲ್ಲ ಮಾಧ್ಯಮದಲ್ಲೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಒಂದು ದೊಡ್ಡ ಸರ್ಕಲ್, ಬಹಳ ದೊಡ್ಡ ಟ್ರಾಫಿಕ್, ಒಂದೇ ಒಂದು ಹೆಣ್ಮಗಳು ಅದನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ರು. ಇದೇ ರೀತಿ ಒಂದು ಕ್ಯಾಪ್ ಹಾಕೊಂಡು ಬಹಳ ಮಾಡಿದ್ರು. ಅಲ್ಲಿ ಪೊಲೀಸ್ನ ಆಗಲಿ ಪ್ರತಿ ಯಾರನ್ನೇ ಆಗಲಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಆ ದೇಶದಲ್ಲಿ ತಂದೆಗೆ, ಪೇರೆಂಟ್ಸ್ಗೆ ಅವಕಾಶ ಇಲ್ಲ. ಬರೀ ಮಕ್ಕಳು ಹುಡ್ಸೋದಷ್ಟು ಬಿಟ್ರೆ ಆ ಮಗು ಏನ್ ಮಾಡಬೇಕು, ಇಂಜಿನಿಯರ್ ಮಾಡ್ಬೇಕಾ, ಡಾಕ್ಟರ್ ಮಾಡ್ಬೇಕಾ, ಪೊಲೀಸ್ ಮಾಡ್ಬೇಕಾ, ಲಾಯರ್ ಮಾಡ್ಬೇಕಾ ಅಂತ ಹೇಳಿ ಆ ಮಗುವಿನ 5-6 ವರ್ಷದ ಆಕ್ಟಿವಿಟೀಸ್ ಅಲ್ಲೇ ಸರ್ಕಾರನೇ ತೀರ್ಮಾನ ಮಾಡ್ತದೆ.
ಅಂತ ಒಂದು ಪದ್ಧತಿ ಇದೆ. ಇವನೊಬ್ಬ ಒಬ್ಬ ಡ್ರೈವರ್ ಮಕ್ಕಳು ಕೂಡ ಅವರು ದೊಡ್ಡ ಆಫೀಸರ್ ಆಗಿ ತಯಾರು ಮಾಡಕ್ಕೆ ಮಾಡ್ತಾರೆ. ಕೆಲವರು ಅವ್ರ ಕಾಲು ಎಲ್ಲ ನೋಡ್ಬಿಟ್ಟು ಅವ್ರಿಗೆ ಸರಿಯಾಗಿ ಅಥ್ಲೆಟಿಕ್ಸ್ ಕೊಡೋದು, ಸ್ಪೋರ್ಟ್ಸ್ ಮೆನ್ ಕೊಡೋದು, ಆ ರೀತಿ ಕೆಲವರು ಮ್ಯೂಸಿಷಿಯನ್ ಮಾಡೋಂಥದ್ದು. ಯಾವುದೇ ಕೆಲಸಕ್ಕೂ ಕೂಡ ಸರ್ಕಾರನೇ ಅಲ್ಲಿ ತೀರ್ಮಾನ ಮಾಡ್ತದೆ. ನಾನು ಟ್ರಾಫಿಕ್ ಪೊಲೀಸ್ ಹೆಣ್ಣು ಮಗಳ ಹತ್ರ ನಾನು ಮಾತಾಡ್ಬಿಟ್ಟು ನಾನು ಮಾಡಿದ ಕೆಲಸ ನೋಡ್ಬಿಟ್ಟು ನಿನ್ಗೆ ಎಷ್ಟಮ್ಮ ಸಂಬಳ ಅಂತ ಕೇಳಿದೆ. ಹೌ ಮಚ್ ಇಸ್ ಯುವರ್ ಸ್ಯಾಲರಿ ಅಂತ. ಅವಳು ನನ್ನ ಜೊತೆ ನನ್ನ ಸ್ನೇಹಿತರು ಹೋಗಿದ್ರು. ಮುನೀಶ್ ತಿವಾರಿ ಅಂತ ಈಗ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಅವರು ಇದ್ರು, ಇನ್ನೊಂದಿಬ್ರು ಇದ್ರು. ನಮ್ಮ ಸಲೀಮು ಇದ್ದ, ನಮ್ಮ NSUI ಪ್ರೆಸಿಡೆಂಟ್ ಇದ್ದಾಗ, ನಮ್ಮ ಈಗ ಚೀಫ್ ವಿಪ್ ಆಗಿರೋದು. ಇದಕ್ಕಿದ್ದಂಗೆ ಹೆಣ್ಮಗಳು ಕೋಪ ಬಂದ್ಬಿಟ್ಟು ನನ್ನ ಮೇಲೆ, ವಾಟ್ ಆರ್ ಯು ಸ್ಪೀಕಿಂಗ್ ಅಂತ. ಇಲ್ಲಮ್ಮ ನಿನ್ನ ಸಂಬಳ ಇಷ್ಟು ಒಬ್ಬಳೇ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತಿದ್ದಾರೆ. ನೋ ಐ ಆಮ್ ವರ್ಕಿಂಗ್ ಫಾರ್ ದಿ ಕಂಟ್ರಿ, ನಾಟ್ ಫಾರ್ ದಿ ಸ್ಯಾಲರಿ ಅಂತ ನಮಗೂ ನಾನು ಏನ್ ಹೇಳೋದು ಅಂತಂದ್ರೆ, ಪ್ರತಿ ಹಂತದಲ್ಲೂ ಕೂಡ ಸಮಾಜ, ಸರ್ಕಾರ ಇವಿಬ್ರು ಕೂಡ ನಿಮ್ಮ ಮೇಲೆ ಬಹಳ ದೊಡ್ಡ ಆತ್ಮವಿಶ್ವಾಸ ಇರ್ತದೆ. ನೀವೇ ನಮ್ಮ ಸಮಾಜವನ್ನ ರಕ್ಷಣೆ ಮಾಡುವಂಥದ್ದು. ನಿಜ, ಫೋನ್ಗಳು ಬಂದ ಮೇಲೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ಬಿಟ್ಟಿದೆ, ಬೇಕಾದಷ್ಟು ಸಮಸ್ಯೆಗಳು ಬಂದಿದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಆಗಿದೆ. ಈ ಹೊಸ ಮೀಡಿಯಾಲಿ, ಹೊಸ ಸೋಷಿಯಲ್ ಮೀಡಿಯಾಲಿ ಏನೇನ್ ರೀತಿ ಕ್ರೈಮ್ ಮಾಡ್ಕೊಂಡು ಬರೀ ಯಾವುದೋ ಒಂದು ಸಿನಿಮಾದಲ್ಲಿ ನೋಡ್ಬಿಟ್ಟು ಚಿತ್ರಗಳೆಲ್ಲ ತೋರಿಸ್ತಾ ಇದ್ರು. ಈಗ ಪ್ರತಿಯಲ್ಲೂ ಕೂಡ ಆಡಪ್ ಆಗಿದೆ. ಈಗ ಸೈಬರ್ ಕ್ರೈಮ್ ಅಲ್ಲೂ ಕೂಡ ಪ್ರತಿ ಕ್ರೈಮ್ ಅನ್ನು ಹುಡುಕಕ್ಕೆ ಆಲ್ಮೋಸ್ಟ್ 50% ಈಗ ನಮ್ಮ ಪೊಲೀಸರು ಕೂಡ ಅನುಕೂಲ ಆಗಿದೆ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ಬಹಳ ವ್ಯವಸ್ಥಿತವಾಗಿ ಬಗ್ಗೆ ಮಾಡಿ ಜನರಿಗೆ, ಸಮಾಜಕ್ಕೆ ಮತ್ತು ಅಧಿಕಾರಿಗಳಿಗೆ ಎಲ್ಲರೂ ಕೂಡ ನಂಬಿಕೆಯನ್ನ ಕೆಳಗಡೆಯಿಂದ, ಬರೀ ಮೇಲ್ಗಡೆ ಆಫೀಸರ್ಸ್ ಒಬ್ಬರೇ ಅಲ್ಲ, ಕೆಳಗಡೆಯಿಂದನೂ ಆ ಲೈನ್ ಅಪ್ ಆಗಬೇಕು. ನಿಮ್ಗೊಂದು ಶಿಸ್ತು ಕಲ್ಪಿಸಿದೆ, ಏನೊಂದು ಸರ್ಕಾರ ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿದೆ, ಅದಕ್ಕೆ ನೀವು ಯಾರು ಕೂಡ ಯಾವುದೇ ಪಕ್ಷ ಬರಲಿ, ಯಾವುದೇ ಸರ್ಕಾರ ಬರಲಿ, ನಿಮ್ಮ ಆತ್ಮವಿಶ್ವಾಸಕ್ಕೆ, ನಿಮ್ಮ ಡ್ಯೂಟಿಗೆ ಏನಾದ್ರು ನೀವು ಕಾಂಪ್ರಮೈಸ್ ಮಾಡಿಕೊಂಡ್ರೆ ಕಂಪ್ಲೀಟ್ ಸಿಸ್ಟಮೇ ಹೆಚ್ಚು ಕಮ್ಮಿ ಆಗ್ತದೆ. ನಮ್ಮ ಸರ್ಕಾರ ಬಂದ ದಿನ ನಾನು ಮೇಲ್ಗಡೆ ಇದರಲ್ಲಿ ಬಹಳ ಜನ ಸೀನಿಯರ್ಸ್ ಆಫೀಸರ್ ಎಲ್ಲ ಬಂದಿದ್ರಿ. ನಾನು ಚೀಫ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಇದ್ದ. ನಾನು ಸ್ವಲ್ಪ ರಫ್ ಆಗಿ ಮಾತಾಡಿದೆ. ಯಾಕೆ ಮಾತಾಡಿದೆ ಅಂತಂದ್ರೆ, ಯಾವುದೋ ಆಯುಧ ಪೂಜೆ ಸಂದರ್ಭದಲ್ಲಿ ಇವತ್ತು ನೋಡಿ ಇಷ್ಟೆಲ್ಲ ಒಳ್ಳೆ ನಿಮಗೆ ಕ್ಯಾಪ್ ಕೊಟ್ಟರು, ಎಷ್ಟು ಡಿಸಿಪ್ಲಿನ್ ಆಗಿ ಕೂತು, ನಿಮಗೂ ಒಂದು ಆತ್ಮವಿಶ್ವಾಸ ಮತ್ತು ನಮಗೂ ಒಂದು ಖುಷಿ, ಎಸ್ ಇವರೆಲ್ಲ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ. ಅವತ್ತು ಬಿಜಾಪುರದಲ್ಲಿ ಮತ್ತು ಉಡುಪಿಲಿ ಮತ್ತೆ ಕೇಸರಿ ಪೌಡರ್ ಹಾಕ್ಸ್ಬಿಟ್ಟು ಕೂಡಿಸ್ಬಿಟ್ರು ನಮ್ಮ ಪೊಲೀಸ್ ಆಫೀಸರ್ಸ್. ಐ ಡೋಂಟ್ ನೋ ಹೂ ಇಸ್ ದಟ್ ಆಫೀಸರ್ಸ್. ಕೂಡಿಸಿಲ್ಲ. ಇಲ್ಲಿ ಯಾವುದೋ ಒಂದು ಸಂದರ್ಭಕ್ಕೆ ಗೋ ಟು ದ ಡಿಸ್ಟ್ರಿಕ್ಟ್. ಈ ರೀತಿ ಯಾವುದೋ ಒಂದು ರಾಜಕೀಯಕ್ಕೆ ಒತ್ತಡ ಬಂದ್ಬಿಟ್ಟು ಯಾರನ್ನೋ ಪ್ಲೀಸ್ ಮಾಡಕ್ಕೆ ನೀವು ಮಾಡ್ಬಿಟ್ರೆ ನಿಮ್ಮನ್ನೇ ನೀವು ಮಾರ್ಕೋದಂಗೆ. ನಿಮ್ ಏನು ವ್ಯಕ್ತಿತ್ವ ಇದೆಯಲ್ಲ, ನಿಮ್ಮ ಪೊಲೀಸ್ ಇಲಾಖೆಗೆ ಏನು ಒಂದು ಇತಿಹಾಸ ಉಳಿಸ್ಕೊಂಡು ಬಂದಿದ್ದಾರಲ್ಲ, ಅದನ್ನೆಲ್ಲ ಯಾರ ನಮ್ಮಂತ ರಾಜಕಾರಣಿಗಳನ್ನ ಪ್ಲೀಸ್ ಮಾಡಕ್ಕೆ ನೀವು ಕೇಸಿಗೆ ತಗೊಳ್ಳ ಹಾಕೊಂಡ್ರೆ, ನಿಮ್ದೇ ಸ್ವಂತ ಪಟ್ಟ ಹಾಕೊಂಡು ನಮ್ಮ ಫೋಟೋ ಇಡಿಸ್ಕೊಂಡ್ಬಿಟ್ರೆ ಹೂ ವಿಲ್ ಬಿಲೀವ್ ಯು? ಸೊ ನೀವು ಒಂದು ಪೊಲಿಟಿಕಲ್ ಆಕ್ಟಿವಿಟೀಸ್ ತರ ಆಗೋಗ್ಬಿಡ್ತೀರಿ. ಸೊ ಇಂಥಕ್ಕೆ ಯಾವ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ತಾವು ಅವಕಾಶವನ್ನು ಮಾಡಿಕೊಡ್ಬಾರ್ದು ಅನ್ನೋದು ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ತಾವು ಒಂದು ಪದ್ಧತಿಗೂ ಕೂಡ ಈಗಾಗಲೇ ಇದೆ. ಪ್ರತಿ ಮನೆಯಲ್ಲೂ ಕೂಡ ಬೆಂಗಳೂರಲ್ಲಿ ಇರ್ಬೋದು, ಬೇರೆ ಬೇರೆ ಟೌನಲ್ಲಿ ಹೆಲ್ಪರ್ಸ್ ಒಂದು ದೊಡ್ಡ ನೀವು ಸಿಸ್ಟಮ್ ನ ಕ್ರಿಯೇಟ್ ಮಾಡಬೇಕು. ಪ್ರತಿ ಮನೆಯಲ್ಲಿ ಯಾರೇ ಕೆಲಸ ಮಾಡಕ್ ಬರಲಿ, ಆ ರಿಜಿಸ್ಟರ್ ಯಾರೇ ಸ್ವೀಪರ್ ಇರಲಿ, ಮನೆಯಲ್ಲಿ ಕಾವಲು ಕಾಯೋನಿರಲಿ, ಅವನ ಡ್ರೈವರ್ ಇರಲಿ, ಅವನ್ನೆಲ್ಲ ದಾಖಲೆಗಳನ್ನು ಕೂಡ ಪ್ರತಿಯೊಂದು ಮನೆಗೂ ಕೂಡ ಆ ಸ್ಟೇಷನ್ ವ್ಯಾಪ್ತಿಗೆ ನೀವು ರಿಜಿಸ್ಟ್ರೇಷನ್ ಮಾಡುವಂತ ಒಂದು ವ್ಯವಸ್ಥೆಗೆ ನೀವು ಹೋಗ್ಬೇಕು. ಆಗ ಕ್ರೈಮು ಮತ್ತು ಕ್ರೈಮ್ ಡಿಟೆಕ್ಷನ್ ಪ್ರತಿಯೊಂದು ಮನೆಯಲ್ಲಿ, ಎಷ್ಟೋ ಮನೆಗಳಲ್ಲಿ ಹೇಳ್ಕೊಡಲ್ಲ. ನಾನು ಹೇಳ್ಬೇಕು ಅಂದ್ರೆ, ನಮ್ಮ ಆದಿಕೇಶ್ವರ ಅವರು ಇದ್ರಲ್ಲ ನಮ್ಮ ಮನೆ ಪಕ್ಕದಲ್ಲೇ, ಈ ಹೋಗಿಲ್ಲ, ಅವ್ರಿಗೆ 3 ವರ್ಷ ಆದ್ಮೇಲೆ ಇನ್ನೂ ಅವ್ರಿಗೆ ಗೊತ್ತಾಗಿಲ್ಲ ಅವ್ರ ಮನೇಲಿ ಏನು ಕಳ್ತನಾಗಿದೆ. ಮನೆ ಎಲ್ಲೋ ಮಾರಿದಾಗ, ಎಲ್ಲೋ ಯಾರೋ ತಗಲಾಕೊಂಡಾಗ ಬಂದು ಅವ್ರ ಮನೇಲಿ ಹುಡುಕ್ತಾರೆ. ನನ್ನ ಮನೇಲಿ ಇಷ್ಟು ಒಂದು ಚಿನ್ನ ಹೋಗಿದ್ಯಾ, ಇಷ್ಟು ಇದೊಂದು ಹೋಗಿದ್ಯಾ ಅಂತೇಳಿ ಆಗ 3 ವರ್ಷ ಆದ್ಮೇಲೆ ಗೊತ್ತಾಯ್ತು. ಇಂಥ ಒಂದು ಪರಿಸ್ಥಿತಿ ಬೆಂಗಳೂರು ನಗರಗಳಲ್ಲಿ ಇವತ್ತಿದೆ. ಸೊ ಅದಕ್ಕೆ ತಾವು ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾ ಇರೋ ಗೊತ್ತಿಲ್ಲ. ಸೊ ನೀವು ಪ್ರತಿ ಮನೆಗೂ ಕೂಡ ಈ ಡ್ರೈವರ್ ಇರ್ಬೋದು, ಸ್ವೀಪರ್ ಇರ್ಬೋದು, ಅಸಿಸ್ಟೆಂಟ್ ಇರ್ಬೋದು, ಕುಕ್ಗಳು ಇರ್ಬೋದು, ಎಲ್ಲದಕ್ಕೂ ಕೂಡ ದಾಖಲೆಗಳ ನಿಮ್ಮಲ್ಲಿ ಇದ್ದಾಗ ಮಾತ್ರ ಅವ್ರಿಗೂ ಕೂಡ ಒಂದು ಭಯ ಇರ್ತದೆ. ಅದಕ್ಕೆ ತಾವು ಒಂದು ಹೊಸ ಆಲೋಚನೆಯನ್ನು ತಾವು ಮಾಡಬೇಕು. ಈಗ ಮಾಡ್ತಾ ಇದ್ರಿ, ಬಟ್ ಇದ್ರ ಬಗ್ಗೆ ಬಹಳ ಅವಶ್ಯಕತೆ ಇದೆ. ಡೆಲ್ಲಿಲಿ ಈಗಾಗಲೇ
ಆ ಸಿಸ್ಟಮ್ ಬಹಳ ಅಡಾಪ್ಟ್ ಮಾಡಿಕೊಂಡು ಮಾಡಿದ್ದಾರೆ. ಇದಕ್ಕೆ ನೀವು ಪರಮೇಶ್ವರ್ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ನಿಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಸೊ ನನಗೆ ಬಹಳ ಸಂತೋಷ ಆಯಿತು. ಒಂದು ಹೊಸ ರೂಪನ ಪರಮೇಶ್ವರ್ ಅವರು ಈ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಬೇಕಾದಷ್ಟು ಬದಲಾವಣೆ ತರ್ತಾ ಇದ್ದಾರೆ. ಹೌಸಿಂಗ್ ಅಲ್ಲೂ ಕೂಡ ನಾನು ನೋಡಿದೆ, ಕ್ವಾರ್ಟರ್ಸ್ ಕೂಡ ಎಲ್ಲ ಬಹಳ ಅಪ್ಗ್ರೇಡ್ ಆಗ್ತಾ ಇದೆ. ನಮ್ಮ ಮಕ್ಕಳ ಕಲ್ಯಾಣಕ್ಕೋಸ್ಕರ ಇವರು ತಂದಿದ್ದಾರೆ, ಕಾಂಪನ್ಸೇಷನ್ಗೋಸ್ಕರ, ಆಮೇಲೆ ಡೆತ್ ಅಲ್ಲಿ ಸರ್ವಿಸಸ್ ಕೂಡ ಮಾಡಲಿಕ್ಕೆ ಕಾರ್ಯಕ್ರಮ, ಸನ್ಮಿತ್ರ ಅನ್ನೋ ಒಂದು ಕಾರ್ಯಕ್ರಮ, ಹೀಗೆ 5-6 ವಿಚಾರದಲ್ಲಿ ಅವರು ಬೇಕಾದಷ್ಟು ಬದಲಾವಣೆಯನ್ನ ಹೆಲ್ತ್ ವೆಲ್ಫೇರ್ ಟ್ರಸ್ಟ್ ಕೂಡ ಮಾಡಿ ನಿಮ್ಗೆ ಒಳ್ಳೇದಾಗಬೇಕು, ಸರ್ಕಾರಕ್ಕೆ ಒಳ್ಳೇದಾಗಬೇಕು, ನಿಮ್ಮ ಕುಟುಂಬಕ್ಕೆ ಮುಂದಕ್ಕೆ ಭವಿಷ್ಯ ಇರಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ತಂದು ಈ ಇಲಾಖೆಗೆ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಮಗೂ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತಾ ಇದೆ. ಸೊ ನಿಮ್ಮೆಲ್ಲ ಅಪಾರವಾದಂತಹ ವಿಶ್ವಾಸ ನಮ್ಮ ಸರ್ಕಾರ ಇದೆ. ನಿಮ್ಮ ಯಶಸ್ಸಲ್ಲೇ ನಮ್ಮ ಯಶಸ್ಸನ್ನು ಕಾಣ್ತೀವಿ ಅನ್ನೋದು ಕೂಡ ಆತ್ಮವಿಶ್ವಾಸ ನಮಗಿದೆ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಮತ್ತು ಸಲೀಂ ರವರು ಟ್ರಾಫಿಕ್ ಅಲ್ಲಿ ಬಹಳ ಎಕ್ಸ್ಪರ್ಟ್ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈಗ ಹೊಸ ಕೆಲವು ಭಾಗದಲ್ಲಿ ತಾವು ಇದನ್ನ ವಹಿಸಿದ್ದೀರಿ. ರೀಸೆಂಟ್ ಆಗಿ ನಾನು ಕೆಲವರೆಲ್ಲ ಬಂದು ಗೂಗಲ್ ನೀವೆಲ್ಲ ಸೇರಿ ಒಂದು ಬೇರೆ ಒಂದು ವ್ಯವಸ್ಥೆ ಮಾಡಿ ಬೆಂಗಳೂರಲ್ಲಿ ಏನ್ ಮಾಡ್ತೀರಿ, 1,30,00,000 ವೆಹಿಕಲ್ ಬಂದಿದೆ. ಹೊರಗಡೆಯಿಂದ ಡೈಲಿ 70 ಲಕ್ಷ ವೆಹಿಕಲ್ ಬರ್ತಾ ಇದೆ. ವಿವಿಧ ರೀತಿ ಇದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ಸೋಷಿಯಲ್ ಅಪ್ಲಿಕೇಶನ್ ವೆಹಿಕಲ್ ನ ಪರ್ಚೇಸ್ ಮಾಡ್ಬಿಡಿ ಅಂತ ಹೇಳಕ್ಕಾಗಲ್ಲ. ಫ್ಯಾಮಿಲಿಗಳ ಜೊತೆ ಗಾಡಿಗಳಲ್ಲೇ ಹೋಗ್ಬೇಕು. ಎಷ್ಟೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ರು ಕೂಡ ಒಂದು ವೆಹಿಕಲ್ ಓನ್ ಮಾಡಬೇಕು ಅಂತ ಆಸೆ ಇದೆ. ಇಂಥದ್ರಲ್ಲಿ ರೋಡ್ ಅನ್ನ ವೈಡಿಂಗ್ ಮಾಡೋದು ಬಹಳ ಕಷ್ಟ ಇದೆ. ನಾವು ಸರ್ಕಾರ ಕೂಡ ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಫಾರ್ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗಳನ್ನ ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ ನ ಕಡಿಮೆ ಮಾಡಬೇಕು ಅಂತ ಬೆಂಗಳೂರು ಪೆರಿಫೆರಲ್ ರೋಡ್ಗಳು, ಬಿಸಿನೆಸ್ ಕಾರಿಡಾರ್ ರೋಡ್ಸ್, ಟನಲ್ಸ್, ಫ್ಲೈಓವರ್ಗಳು ಮಾಡಬೇಕು ಅಂತ ತಿಳ್ಕೊಂಡಿದ್ದೀವಿ. ಈ ಮಧ್ಯದಲ್ಲೂ ಕೂಡ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಟ್ರಾಫಿಕ್ ಒಂದು ಹೊಸ ಸಮಸ್ಯೆಯನ್ನ ನೀವೇ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ನಮಗೆ ಪ್ರಾರ್ಥಿಸಿ, ತಾವೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.